ಎಲ್ಲರಿಗೂ ನಮಸ್ಕಾರ. ನಾನು ಪ್ರಾಣೇಶ್ ರಾಠೋಡ್. మీరు ಐಎಎಸ್ ಆ್ಯಂಡ್ ಕೆಎಎಸ್ ಸ್ಟಡಿ ಸೆಂಟರ್ ಧಾರವಾಡದಲ್ಲಿ ಎಕನಾಮಿಕ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಿಂದಿನ ಕ್ಲಾಸಲ್ಲಿ ನಾವು ಐಎಎಸ್ ಪ್ರಿಲಿಮ್ಸ್ ಅಂದರೆ ಏನು, ಏನೇನು ಸಿಲೆಬಸ್ ಇರುತ್ತೆ, ಏನು ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ ಸ್ಕೋರ್ಗಳು ಅಲಾಟ್ ಆಗ್ತವೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದಾಯಿತು. ಇವಾಗ ಎರಡನೇ ತರಗತಿಯಲ್ಲಿ ನಾವು ಮೇನ್ಸ್ ಅಂದರೆ ಏನು, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ, ಏನೇನು ಸಬ್ಜೆಕ್ಟ್ಗಳನ್ನು ನಾವು ಓದ್ಕೊಂಡ್ರೆ ಕ್ಲಿಯರ್ ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು, ಹಾಗೆಯೇ ಯಾವ್ಯಾವ ರಿಸೋರ್ಸಸ್ಗಳನ್ನು ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಕ್ರ್ಯಾಕ್ ಮಾಡೋದಕ್ಕೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಹುಮುಖ್ಯವಾಗಿ ಮೇನ್ಸ್ ಅಂತಂದಾಗ ಪ್ರಿಲಿಮ್ಸಿಗೂ ಮೇನ್ಸಿಗೂ ಅತಿ ಮುಖ್ಯವಾದ ಡಿಫ್ರೆನ್ಸ್ ಏನು ಅಂತಂದರೆ, ಪ್ರಿಲಿಮ್ಸಲ್ಲಿ ನಮಗೆ ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೇಳಿರ್ತಾರೆ. ಬಟ್ ಮೇನ್ಸಲ್ಲಿ ಆ ರೀತಿ ಇರೋದಿಲ್ಲ. ಇಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮುಖ್ಯವಾಗಿ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ಗಳು ಬೇಕಾಗುತ್ತೆ. ಸೊ ಆ ಆನ್ಸರ್ ರೈಟಿಂಗ್ ಸ್ಕಿಲ್ಗಳು ಏನು ಬೇಕು, ಹೇಗೆ ಬೇಕು, ಏನು ಬರೆದ್ರೆ ಮಾರ್ಕ್ಸ್ಗಳನ್ನು ನಾವು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಸೊ ಸಿಲೆಬಸ್ ಏನಿರುತ್ತೆ, ಯಾವ ರೀತಿ ಅಪ್ರೋಚ್ ಆಗಬೇಕು ಸ್ಟೂಡೆಂಟ್ಸ್ ಆ್ಯಸ್ ಎ ಆಸ್ಪಿರೆಂಟ್, ಏನನ್ನು ಓದಬೇಕು, ಏನೇನು ರಿಸೋರ್ಸಸ್ಗಳನ್ನು ತೊಗೋಬೇಕು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಫಸ್ಟ್ ಮೇನ್ಸಲ್ಲಿ ಸೊ ಇದರಲ್ಲಿ ಆಲ್ರೆಡಿ ಹೇಳಿರುವ ಹಾಗೆ ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಇದು. ಸೊ ಆ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ಒಟ್ಟಾರೆಯಾಗಿ 9 ಪೇಪರ್ಗಳು ಇರ್ತವೆ. ಆ 9 ಪೇಪರನ್ನು ನಾವು 3 ಥರದಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಅದು 9 ಪೇಪರಲ್ಲಿ ಫಸ್ಟ್ ಸ್ಟೇಜಲ್ಲಿ ನಾವು ಎಲಿಜಿಬಲ್ ಪೇಪರ್ಸ್ ಅಂತ ಹೇಳ್ತೀವಿ, ಅಥವಾ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಹೇಳ್ತೀವಿ. ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಲ್ಲಿ ಒಟ್ಟಾರೆ 2 ಪೇಪರ್ಗಳು ಇರ್ತವೆ. ಫಸ್ಟ್ ಪೇಪರು ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ. ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ನಮಗೆ ಕಂಪಲ್ಸರಿ ಗೊತ್ತಿರಲೇಬೇಕಾಗತ್ತೆ, ಅಟ್ಲೀಸ್ಟ್ ಓದೋದಕ್ಕೆ ಬರೆಯೋದಕ್ಕಾದ್ರೂ ಗೊತ್ತಿರಬೇಕಾಗತ್ತೆ. ಸೊ ಹಾಗಾಗಿ ಈ ಇಂಗ್ಲಿಷ್ ಮತ್ತೆ ಸೆಕೆಂಡ್ ಪೇಪರ್ ನಿಮಗೆ ಇದು ಆಪ್ಷನಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದು ನಮ್ಮ ಆಯ್ಕೆಗೆ ಸಂಬಂಧಪಟ್ಟಿರುತ್ತೆ. ನೀವು ಯಾವ ಲ್ಯಾಂಗ್ವೇಜ್ ಅನ್ನು ಆಯ್ಕೆ ಮಾಡ್ಕೋತಿರೋ ಆ ಲ್ಯಾಂಗ್ವೇಜ್ ಮೇಲೆ ಕಂಪ್ಲೀಟ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ನಾವು ಕನ್ನಡ ಹೋಮ್ ಲ್ಯಾಂಗ್ವೇಜ್ ಅನ್ನ ತಗೊಳ್ತೀವಿ. ಆದರೆ ಇಲ್ಲಿ ಸೆಕೆಂಡ್ ಪೇಪರಲ್ಲಿ ಒಟ್ಟಾರೆಯಾಗಿ ಅಧಿಕೃತ ಭಾಷೆಗಳು ಏನಿದಾವೆ, ಸಂವಿಧಾನದ 22 ಅಧಿಕೃತ ಭಾಷೆಗಳು ಏನಿದಾವೆ, ಆ 22 ಭಾಷೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಏನು ಸಿಲೆಬಸ್ ಇರುತ್ತೆ, ಸೊ ಇಂಗ್ಲೀಷಲ್ಲಿ ಮತ್ತೆ ಕನ್ನಡದಲ್ಲಿ ಎರಡಕ್ಕೂ ಪ್ಯಾಟರ್ನ್ ಸೇಮ್ ಇರುತ್ತೆ. ಪ್ಯಾಟರ್ನ್ ನಿಮಗೆ ಇಲ್ಲಿ 3 ತಾಸಿನ ಎಕ್ಸಾಮ್ ಪೇಪರ್ ಇರುತ್ತೆ. 3 ತಾಸಲ್ಲಿ 300 ಮಾರ್ಕ್ಸಿಗೆ ನೀವು ಆನ್ಸರ್ನ ಮಾಡಬೇಕಾಗತ್ತೆ, ಕಂಪ್ಲೀಟ್ಲಿ ಡಿಸ್ಕ್ರಿಪ್ಟಿವ್ ಆಗಿ. ಇಲ್ಲಿ ಯಾವುದೇ ರೀತಿಯಾದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರಲ್ಲ. 3 ತಾಸಲ್ಲಿ 300 ಮಾರ್ಕ್ಸಿಗೆ ನೀವು ಬರಿಬೇಕಾಗಿರುತ್ತೆ. ಆ 300 ಮಾರ್ಕ್ಸಲ್ಲಿ ಯಾವ ರೀತಿ ಇರುತ್ತೆ, ಸೊ ಇಲ್ಲಿ ಆ 300 ಮಾರ್ಕ್ಸಲ್ಲಿ ಬೋತ್ ಫಾರ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜಿಗೂ ಸಿಲೆಬಸ್ ಸೇಮ್ ಇದೆ. ಬಟ್ ಆದರೆ ಇಲ್ಲಿ ಇಂಗ್ಲೀಷಲ್ಲಿ ಬರಿಬೇಕಾಗುತ್ತೆ. ಉಳಿದಿರುವಂಥ ಲ್ಯಾಂಗ್ವೇಜ್ ಏನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಬರಿಬೇಕಾಗಿರುತ್ತೆ. ಸೊ ಹಾಗಾಗಿ ಪ್ಯಾಟರ್ನ್ ಏನಿರುತ್ತೆ, ಫಸ್ಟ್ ನಿಮಗೆ ಕಾಂಪ್ರಿಹೆನ್ಸಿವ್ ಪಾರ್ಟ್ ಇರುತ್ತೆ. ಇಲ್ಲಿ ಕಾಂಪ್ರಿಹೆನ್ಸಿವ್ ಪಾರ್ಟ್ ಅಥವಾ ಇದನ್ನು ನಾವು ಪ್ಯಾಸೇಜ್ ರೀಡಿಂಗ್ ಅಂತ ಹೇಳ್ತೀವಿ. ಸೊ ಈ ಪ್ಯಾಸೇಜ್ ರೀಡಿಂಗ್ ಅಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ. ಸೊ ಆ ಪ್ಯಾಸೇಜ್ ಕೆಳಗಡೆ 8 ರಿಂದ 10 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಆ ಕ್ವಶನ್ಸಿಗೆ ಆನ್ಸರ್ಸ್ ಪ್ಯಾಸೇಜ್ ಒಳಗಡೆ ಇರ್ತವೆ. ಕೆಲವೊಂದಿಷ್ಟು ನಿಮ್ಮನ್ನ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ, ಕೆಲವೊಂದು ಕ್ವಶನ್ಸ್ ಅನ್ನು ಡಿಫಿಕಲ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಎಬಿಲಿಟಿ ಅಥವಾ ನಿಮ್ಮ ಒಪಿನಿಯನ್ ಬೇಸ್ಡ್ ಆನ್ಸರ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆಸ್ ಎ ವ್ಯಾಲ್ಯುಯೇಟರ್. ಸೊ ಹಾಗಾಗಿ ಫಸ್ಟ್ ಒಂದು ನಿಮಗೆ ಕಾಂಪ್ರಿಹೆನ್ಸಿವ್ ಪ್ಯಾಸೇಜ್ ಪಾರ್ಟ್ ಇರುತ್ತೆ. ಇದು ಒಂದು ಇಂಗ್ಲೀಷಲ್ಲಿನೂ ಇರುತ್ತೆ, ನೆಕ್ಸ್ಟ್ ಕನ್ನಡ ಪೇಪರಲ್ಲಿ ಕನ್ನಡದಲ್ಲಿ ಇರುತ್ತೆ. ನೆಕ್ಸ್ಟ್ ಹಾಗೆ ನಂತರ ಕಾಂಪ್ರಿಹೆನ್ಸಿವ್ ಅಥವಾ ಪ್ಯಾಸೇಜ್ ಆದಮೇಲೆ ಎಸ್ಸೆ ರೈಟಿಂಗ್ ಇರುತ್ತೆ. ಎಸ್ಸೆ ರೈಟಿಂಗ್ ಆದಮೇಲೆ ವೊಕ್ಯಾಬ್ಯುಲರಿ ಪಾರ್ಟ್ ಇರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಪಾರ್ಟ್ ಇರುತ್ತೆ. ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಈ ಎಷ್ಟು ಸಿಲೆಬಸ್ ಇರ್ತಾವೆ ನಮಗೆ ಬೋತ್ ಫಾರ್ ಇಂಗ್ಲೀಷ್ ಮತ್ತೆ ಕನ್ನಡಕ್ಕೆ. ಇದು ನಮಗೆ ಕ್ವಾಲಿಫೈಯಿಂಗ್ ಪೇಪರ್ ಮಾತ್ರ. ಇದರಲ್ಲಿ ಹಾಗಾದ್ರೆ ಎಷ್ಟು ಕ್ವಾಲಿಫೈ ಆಗೋದಕ್ಕೆ ಏನು ತಗೋಬೇಕು, ನಾವು ಎಷ್ಟು ಮಾರ್ಕ್ಸ್ಗಳನ್ನು ತಗೊಂಡ್ರೆ ಕ್ವಾಲಿಫೈ ಆಗ್ತೀವಿ. ಸೊ ಒಟ್ಟಾರೆ ನಿಮಗೆ 3 ತಾಸಲ್ಲಿ 300 ಮಾರ್ಕ್ಸ್ಗಳಿರ್ತವೆ. ಇಂಗ್ಲೀಷ್ಗೆ 300 ಮಾರ್ಕ್ಸ್ ಇರುತ್ತೆ, ಮತ್ತೆ ಕನ್ನಡಕ್ಕೆ 300 ಮಾರ್ಕ್ಸ್ ಇರ್ತವೆ. ಸೊ ಪ್ರತಿಯೊಂದು ಪೇಪರಲ್ಲಿ ನೀವು 100 ಮಾರ್ಕ್ಸನ್ನು ತಗೊಂಡ್ರೆ ನೀವು ಎಲಿಜಿಬಲ್ ಫಾರ್ ನೆಕ್ಸ್ಟ್ ಯಾವುದು ಸೆಕೆಂಡ್ ಸ್ಟೇಜಿಗೆ ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟ್ ಮೇನ್ಸ್ GS ಸಬ್ಜೆಕ್ಟ್ ಏನಂತ ಹೇಳ್ತೀವಲ್ಲ ನಾವು, ಆ ಸಬ್ಜೆಕ್ಟ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಿ. ಇನ್ ಕೇಸ್ ಇದರಲ್ಲಿ ನೀವು ಕ್ವಾಲಿಫೈ ಆಗದೇ ಇದ್ರೆ
ನೀವು ಅದರಲ್ಲಿ ಎಷ್ಟೇ ಬರೆದ್ರು ಎಷ್ಟೇ ಸ್ಕೋರ್ ಮಾಡಿದ್ರು ನೀವು ಇದರಲ್ಲಿ ಎಲಿಜಿಬಲ್ ಆಗೋದಿಲ್ಲ, ಅಥವಾ ನೆಕ್ಸ್ಟ್ ಪ್ರೊಸೆಸ್ಗೆ ಮೇನ್ಸ್ಗೆ ನೀವು ಸಾರಿ ಯಾವುದೋ ಇಂಟರ್ವ್ಯೂಗೆ ನೀವು ಅಲಾಟ್ ಆಗೋದಿಲ್ಲ ನಿಮ್ಮ ನೇಮ್. ಸೊ ಹಾಗಾಗಿ ಇದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷಲ್ಲಿನೂ 100 ಮಾರ್ಕ್ಸ್ ತಗೋಬೇಕು, ಜೊತೆಗೆ ಕನ್ನಡದಲ್ಲಿನೂ 100 ಮಾರ್ಕ್ಸ್ ತಗೋಬೇಕು. ಇದು ನಮ್ಮ ಫಸ್ಟ್ ಸ್ಟೇಜ್ ಆಫ್ ಯುವರ್ ಮೇನ್ಸ್ ಅಂತ ಹೇಳ್ತಾ ಇದೀವಿ ನಾವು, ಅದನ್ನ ಕ್ವಾಲಿಫೈ ಪೇಪರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿಗೆ ಕ್ವಾಲಿಫೈ ಪೇಪರ್ ಮುಗಿಯುತ್ತೆ. ಸೊ ಸೆಕೆಂಡ್ ಸ್ಟೇಜ್ಗೆ ಬಂದಾಗ ಸೆಕೆಂಡ್ ನಮಗೆ GS ಪೇಪರ್ಸ್ ಇರ್ತವೆ. ಒಟ್ಟಾರೆ ಕಂಪ್ಲೀಟ್ ಆಗಿ ಒಂದು ನೆನಪಲ್ಲಿ ಇಡಬೇಕಾಗಿರೋದೇನಂದ್ರೆ, ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ಈ ಮಾರ್ಕ್ಸ್ಗಳು ನಮಗೆ ಮೇನ್ಸ್ಗೆ ಕೌಂಟ್ ಆಗೋದಿಲ್ಲ. ಜಸ್ಟ್ ಇದು ಕ್ವಾಲಿಫೈ ಆಗಬೇಕಷ್ಟೇ. ನಿಮ್ಮ ಫೈನಲ್ ಮೆರಿಟ್ ಲಿಸ್ಟ್ಗೆ ಈ ಮಾರ್ಕ್ಸ್ಗಳು ಕೌಂಟ್ ಆಗೋದಿಲ್ಲ. ಸೊ ಹಾಗಾಗಿ ದೀಸ್ 2 ಪೇಪರ್ಸ್ ಆರ್ ಮಸ್ಟ್, ಬಟ್ ಆದರೆ ಕ್ವಾಲಿಫೈಯಿಂಗ್ ಅಷ್ಟೇ. ಕ್ವಾಲಿಫೈಯಿಂಗ್ ನೇಚರ್ ಆಗಿರೋದ್ರಿಂದ ಮಾರ್ಕ್ಸ್ಗಳು ಎಷ್ಟೇ ತಗೊಂಡ್ರು ಇದು ಕೌಂಟ್ ಆಗೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಬರ್ತಿರುವಂಥ ಸಬ್ಜೆಕ್ಟ್ಗಳೇನಿದ್ದಾವೆ, ಇಲ್ಲಿಂದ ಈಚೆಗೆ ನಾವು 7 ಪೇಪರ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ GS 1, 2, 3, 4 ಇರುತ್ತೆ, ಒಂದು ಎಸ್ಸೆ ರೈಟಿಂಗ್ ಇರುತ್ತೆ, ನೆಕ್ಸ್ಟ್ 2 ಪೇಪರ್ಗಳು ಆಪ್ಷನಲ್ ಇರ್ತವೆ. ಸೊ ಅದನ್ನು ನಾವು ಒಂದೊಂದಾಗಿ ಹೇಳ್ಕೊಂತ ಹೋಗ್ತಾ ಇದ್ದೀವಿ. ಈ 7 ಪೇಪರ್ಗಳಿಂದ ಒಟ್ಟಾರೆ 1750 ಮಾರ್ಕ್ಸ್ಗಳು ಕವರ್ ಆಗ್ತವೆ. ಆ 1750 ಮಾರ್ಕ್ಸ್ ನಿಮಗೆ ಮೆರಿಟ್ ಲಿಸ್ಟ್ಗೆ ಬರಬೇಕು ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಎಲ್ಲ ಮಾರ್ಕ್ಸ್ಗಳು ನಿಮ್ಮ ಫೈನಲ್ ಲಿಸ್ಟ್ಗೆ ಕೌಂಟ್ ಆಗ್ತಿರ್ತವೆ. ಸೊ ಹಾಗಾಗಿ ಅತಿ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಈ GS ಪೇಪರ್ಸಿಗೆ. ಸೊ ಹಾಗಾದ್ರೆ GS ಪೇಪರ್ಸಲ್ಲಿ ಏನೇನು ಬರ್ತವೆ, ಏನೇನು ಓದಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಪೇಪರ್ ನಿಮ್ಗೆ ಯಾವಾಗಲೂ ಎಸ್ಸೆ ಇರುತ್ತೆ. ಸೊ ಈ ಎಸ್ಸೆ ಒಳಗಡೆ ನಿಮಗೆ 2 ಪಾರ್ಟ್ ಇರ್ತವೆ, ಒಂದು ಪಾರ್ಟ್ A, ಇನ್ನೊಂದು ಪಾರ್ಟ್ B. ಸೊ ಪಾರ್ಟ್ A ಒಳಗಡೆ ಇಂಟರ್ನ್ಯಾಷನಲ್ ಇವೆಂಟ್ಸ್ಗಳು ಇರ್ತವೆ. ಇಂಟರ್ನ್ಯಾಷನಲ್ ಇವೆಂಟ್ಸು ಅಥವಾ ಯಾರೋ ಒಬ್ಬ ಥಿಂಕರ್ಗಳು ಹೇಳಿರುವಂಥ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು, ಅಂದರೆ ಸಾಮಾಜಿಕವಾಗಿ ಹೇಳಿರುವಂಥ ಸ್ಟೇಟ್ಮೆಂಟ್ಸ್ಗಳು, ಯಾವುದು ನ್ಯೂಸ್ ಪೇಪರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ ಆಗಿರುವಂಥ ಪಾಯಿಂಟ್ಸ್ಗಳಿರ್ತಾವೋ ಅಥವಾ ಹೈಲೈಟ್ ಆಗಿರುವಂಥ ಸ್ಟೇಟ್ಮೆಂಟ್ಸ್ ಇರ್ತಾವೋ, ಆ ಸ್ಟೇಟ್ಮೆಂಟ್ಸ್ಗಳನ್ನು ಡೈರೆಕ್ಟ್ ಆಗಿ ಕೊಟ್ಟು ಅದ್ರ ಬಗ್ಗೆ 125 ಮಾರ್ಕ್ಸ್ಗೆ ಬರೆಯೋದಕ್ಕೆ ಹೇಳ್ತಾರೆ ನಿಮಗೆ. ಒಟ್ಟಾರೆ ಈ ಪಾರ್ಟ್ A ಅಲ್ಲಿ ನಿಮಗೆ 4 ಕ್ವಶನ್ಗಳು ಇರ್ತವೆ. ಇದರಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಬೇಕಾಗತ್ತೆ. ನೀವು ಒಂದನ್ನು ಆಯ್ಕೆ ಮಾಡಿ ಅದಕ್ಕೆ 125 ಮಾರ್ಕ್ಸ್ಗೆ ಬರಿಬೇಕಾಗತ್ತೆ. ಸೊ ಅದೇ ರೀತಿ ಪಾರ್ಟ್ B ಒಳಗಡೆನೂ ನಿಮಗೆ ನ್ಯಾಷನಲ್ ಇವೆಂಟ್ಸ್ ಮೇಲೆ ಇರುತ್ತೆ. ನ್ಯಾಷನಲ್ ಇವೆಂಟ್ಸ್ ಮೇಲೆ 4 ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಅವರು. ಈ 4 ಕ್ವಶನ್ ಒಳಗಡೆ ಅಗೇನ್ ಒಂದನ್ನು ಆಯ್ಕೆ ಮಾಡಿ ನೀವು 125 ಮಾರ್ಕ್ಸ್ಗಳಿಗೆ ಬರಿಬೇಕಾಗತ್ತೆ. ಸೊ ಈ ಎಸ್ಸೆ ಒಳಗೆ ಪ್ರತಿಯೊಂದು ಎಸ್ಸೆಗೆ 1250 ವರ್ಡ್ ಲಿಮಿಟ್ಸ್ ಇರ್ತವೆ. ಇಷ್ಟು ವರ್ಡ್ ಒಳಗಡೆ ನೀವು ಎಸ್ಸೆಗಳನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಪಾರ್ಟ್ A ಅಲ್ಲಿನೂ ನೀವು 1250 ಒಂದು ಏನು ಆಯ್ಕೆ ಮಾಡಿರ್ತೀರೋ, ನೆಕ್ಸ್ಟ್ ಪಾರ್ಟ್ B ಅಲ್ಲಿ ಏನು ಆಯ್ಕೆ ಮಾಡಿರ್ತೀರೋ, ಪ್ರತಿಯೊಂದು ಎಸ್ಸೆಗೂ 1250 ವರ್ಡ್ ಲಿಮಿಟ್ಸ್ ಇರ್ತವೆ. ಆ ವರ್ಡ್ ಲಿಮಿಟ್ ಒಳಗಡೆನೆ ನೀವು ಎಸ್ಸೆ ಬರೆಯುವಂಥ ಪ್ರಯತ್ನ ಮಾಡಿರ್ಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿ ಪ್ರತಿಯೊಂದು ಎಸ್ಸೆಗೆ 125 ಮಾರ್ಕ್ಸ್ ಇದ್ದು 1250 ವರ್ಡ್ಸಿಗೆ ನೀವು ಕವರ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ರೆಫರೆನ್ಸಸ್ ಏನು ಬೇಕಾಗತ್ತೆ? ಸೊ ಎಸ್ಸೆಗೆ ನೀವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ನಿಮ್ಮ ಸರ್ವೆ, ಬಜೆಟ್, ಇಯರ್ ಬುಕ್, ಯೋಜನಾ ಮ್ಯಾಗಝಿನ್. ಇಷ್ಟನ್ನು ನಾವು ಕಂಪ್ಲೀಟ್ ಆಗಿ ಓದಿದ್ರೆ ನಿಮ್ಮ ಎಸ್ಸೆ ಟಾಪಿಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ನಾವು ಪೇಪರ್ 1 ನಲ್ಲಿ ಬರ್ತಿರುವಂಥ ಕೆಲವೊಂದಿಷ್ಟು ಟಾಪಿಕ್ಸ್ ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ಇನ್ಕ್ಲೂಡ್ ಮಾಡ್ತೀವಿ. ಆ ಟಾಪಿಕ್ಸ್ ಅನ್ನ ನಾನು GS 1 ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹೇಳ್ತೀನಿ. ಸೊ ಸದ್ಯದ ಮಟ್ಟಿಗೆ ನಾವು ಇಷ್ಟನ್ನು ಓದಬೇಕು. ಇದ್ರ ಜೊತೆಗೆ ಕರೆಂಟ್ ಇವೆಂಟ್ಸ್ ಅನ್ನ ನಾವು ಅಪ್ಡೇಟ್ ಆಗಬೇಕಾಗತ್ತೆ. ಸೊ ಈ 5 ಟಾಪಿಕ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಓದಿಬಿಟ್ರೆ, ಎವ್ರಿ ಮಂತ್ ನಾವು ಅಪ್ಡೇಟ್ ಆಗಿಬಿಟ್ರೆ ಎಸ್ಸೆ ಟಾಪಿಕ್ಸ್ ನಮಗೆ ಕಂಪ್ಲೀಟ್ ಆಗಿ ಎಸ್ಸೆ ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದು ಏನು ಹಾಗಾದ್ರೆ? ಸೊ GS ಪೇಪರ್ 1 ಆಯಿತು. ನೆಕ್ಸ್ಟ್ GS ಪೇಪರ್ಸಲ್ಲಿ ಫಸ್ಟ್ ಪೇಪರ್ ಇದೆ. ಸೊ ಅದು ಆ GS ಪೇಪರ್ 1 ನಲ್ಲಿ 3 ಸಬ್ಜೆಕ್ಟ್ಗಳು ಅತಿ ಮುಖ್ಯವಾಗುತ್ತೆ. ಸೊ ಈಗ ನಾವು GS ಪೇಪರ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಈ GS 1 ನಲ್ಲಿ ನಮಗೆ 3 ಪಾರ್ಟ್ಗಳು ಬರ್ತವೆ. ಒಂದು ಹಿಸ್ಟ್ರಿ, ಸೊಸೈಟಿ, ನೆಕ್ಸ್ಟ್ ಜೋಗ್ರಫಿ. ಸೊ ಇದರಲ್ಲಿ ವೇಟೇಜು
80ರಿಂದ 85 ಮಾರ್ಕ್ಸ್ ಬಂದಿರುತ್ತೆ, ಇದರಲ್ಲಿ 80ರಿಂದ 85, ಇದರಲ್ಲಿ 80ರಿಂದ 85. ಒಟ್ಟಾರೆಯಾಗಿ ಈ GS ಪೇಪರ್ 1 250 ಮಾರ್ಕ್ಸಿಗೆ ಕವರ್ ಆಗಿರುತ್ತೆ. ಒಟ್ಟಾರೆ ನಿಮಗೆ 3 ತಾಸುಗಳ ಟೈಮ್ ಇರುತ್ತೆ, 3 ತಾಸಲ್ಲಿ 250 ಮಾರ್ಕ್ಸ್ ಅನ್ನು ಕವರ್ ಮಾಡಬೇಕಾಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಆಪ್ಷನ್ಸ್ಗಳು ಇರೋದಿಲ್ಲ ನಿಮಗೆ, ಇವೆಲ್ಲ ಕ್ವಶನ್ಸು ಕಂಪಲ್ಸರಿ ಆಗಿರ್ತವೆ. ಇಲ್ಲಿ 20 ಕ್ವಶನ್ಸ್ಗಳು ಇರ್ತವೆ, ಪ್ರತಿಯೊಂದು ಕ್ವಶನ್ಸ್ ಅನ್ನು ನೀವು ಅಟೆಂಡ್ ಮಾಡಲೇಬೇಕು. ಇದರಲ್ಲಿ ಯಾವುದೇ ರೀತಿಯಾದ ಆಪ್ಷನ್ಸ್ಗಳ ಸ್ಟೂಡೆಂಟ್ಸ್ಗೆ ಲಭ್ಯ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವುದನ್ನು ನಾವು ಮಿಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವ ಕಾನ್ಸೆಪ್ಟ್ಸ್ ಅನ್ನು ನಾವು ಮಿಸ್ ಮಾಡದೇ ಇರುವಂತೆ ರೀತಿಯಲ್ಲಿ ಓದಬೇಕಾಗತ್ತೆ. ಸೊ ಹಾಗಾಗಿ ಹಿಸ್ಟ್ರಿಗೆ ಏನು ಓದಬೇಕು, ಸೊಸೈಟಿಗೆ ಏನು ಓದಬೇಕು, ಮತ್ತೆ ಜೋಗ್ರಫಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಈಗ ರಿಸೋರ್ಸಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಹಿಸ್ಟ್ರಿಗೆ ಆಲ್ರೆಡಿ ನಾವು ಪ್ರಿಲಿಮ್ಸಿಗೂ ಹೇಳಿದ್ದೀವಿ, ಒಂದು ಸ್ಪೆಕ್ಟ್ರಮ್ ಬುಕ್ ಬೇಕು. ನೆಕ್ಸ್ಟ್ ಪೂನಂ ದಲಾಲ್ ದಾಹಿಯಾ, ಇದು ಏನ್ಷಿಯಂಟ್ ಅಂಡ್ ಮಿಡಿವಲ್ ಇಂಡಿಯಾಕ್ಕೆ, ಇದು ಮಾಡರ್ನ್ ಇಂಡಿಯಾಕ್ಕೆ. ಆರ್ಟ್ ಅಂಡ್ ಕಲ್ಚರ್ 11th NCERT ಅಂತ ಹೇಳಿದೀವಿ ನಾವು. ಸೊ ಇಷ್ಟು ಬುಕ್ಸ್ ಅನ್ನು ಓದಿದ್ರೆ, ಬಟ್ ಆಲ್ರೆಡಿ ನಾವು ಪ್ರಿಲಿಮ್ಸ್ ಅಲ್ಲಿ NCERT ಬುಕ್ಸ್ ಹೇಳಿದೀವಿ. NCERT ಬುಕ್ಸ್ ಮಸ್ಟ್ ಅಂಡ್ ಶುಡ್ ಓದಲೇಬೇಕು, 11th ಮತ್ತೆ 12th. ಈ NCERT ಬುಕ್ಸ್ ಓದಿದ್ಮೇಲೆ ಇಷ್ಟನ್ನು ನಾವು ಓದಿಬಿಟ್ರೆ ನಿಮ್ಮ ಹಿಸ್ಟ್ರಿ ಪಾರ್ಟ್ ಮುಗಿದು ಹೋಗುತ್ತೆ. ಇದಕ್ಕೆ ಹೆಚ್ಚಿನ ರಿಸೋರ್ಸಸ್ಗಳನ್ನು ತಗೊಂಡು ಓದುವಂತ ಅವಶ್ಯಕತೆ ಇಲ್ಲ. ಸೊ ಇಷ್ಟನ್ನು ಓದಿದ್ರೆ ಹಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೊಸೈಟಿಗೆ ರಾಜೀವ್ ಅಹಿರ್ ಅಂತೇಳಿ ಒಂದು ಬುಕ್ ಇದೆ. ರಾಜೀವ್ ಅಹಿರ್ ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಆಥರ್ ಬುಕ್ ಇದೆ. ಸೊ ಇದರಲ್ಲಿ ದ ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಸೊಸೈಟಿ ಅಂತೇಳಿ ಇವ್ರು ಬರೆದಿರುವಂತ ಬುಕ್ ಇದೆ. ಅದನ್ನು ನಾವು ಓದಿಬಿಟ್ರೆ ಇದು ನಿಮಗೆ ಇಲ್ಲಿನೂ ಹೆಲ್ಪ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಎಸ್ಸೆಗೆ ಈ ಬುಕ್ ಇಂದ ಒಂದು ಟಾಪಿಕ್ ಕಂಪಲ್ಸರಿ ಬಂದೇ ಬರುತ್ತೆ. ಯಾಕಂತಂದ್ರೆ ಇದು ಪ್ರೆಸೆಂಟ್ ಸಮಾಜದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳ ಇಂಡಿಯಾ ಫೇಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಈ ಕಂಪ್ಲೀಟ್ ಬುಕ್ ಇದೆ. ಸೊ ಹಾಗಾಗಿ ಈ ಎಲ್ಲಾ ಪ್ರಾಬ್ಲಮ್ಸ್ಗಳಿಂದ ಒಂದು ಪ್ರಾಬ್ಲಮ್ ಅನ್ನು ನಾವು ಎಸ್ಸೆಯಲ್ಲಿನೂ ಕಾಣ್ಬೋದು. ಸೊ ಅದೇ ನಂತರ ಜಿಯೋಗ್ರಫಿಗೆ ಆಲ್ರೆಡಿ ನಾವು ಹೇಳಿದ್ದೀವಿ 11th ಮತ್ತೆ 12th NCERT ಬುಕ್ಸ್ಗಳನ್ನು ಓದಿದ್ರೆ ಸಾಕು ಅಂತೇಳಿ. ಇದ್ರ ಜೊತೆಗೆ 5th to 10th NCERT ಬೇಸಿಕ್ಸ್ ಇರುತ್ತೆ. ಇದು ಬೇಸಿಕ್ಸ್ ಆದ್ಮೇಲೆ 11th and 12th ಓದಿದ್ರೆ ಸಾಕು. ಅದ್ರ ಜೊತೆಗೆ GC ಲಿಯಾಂಗ್ ಬುಕ್ ಅಂತ ಹೇಳಿದೀವಿ ನಾವು. ಸೊ ಇಷ್ಟನ್ನು ಓದಿಬಿಟ್ರೆ ಜಿಯೋಗ್ರಫಿನೂ ಕಂಪ್ಲೀಟ್ ಆಗುತ್ತೆ. ಎಲ್ಲ ಮೇನ್ಸ್ ಟಾಪಿಕ್ಸು ಇದೇ ಬುಕ್ಸ್ ಒಳಗಡೆ ಆಲ್ಮೋಸ್ಟ್ ಅಲ್ಲಿ 90 to 95% ಕ್ವಶನ್ಸ್ ಇಷ್ಟರ ಬೇಸ್ ಮೇಲೆನೆ ಕೇಳಿರ್ತಾರೆ. ಸೊ ಇದು ನಮ್ಮ GS1 ಪ್ಯಾಟರ್ನ್ ಆಯ್ತು. ಸೊ ನೆಕ್ಸ್ಟ್ GS2 ಏನ್ ಬರುತ್ತೆ, GS2 ಅಲ್ಲಿ ಮತ್ತೆ 3 ಪಾರ್ಟ್ಗಳನ್ನಾಗಿ ನಾವು ಡಿವೈಡ್ ಮಾಡ್ತೀವಿ. ಸೊ ಅಗೇನ್ ಪ್ಯಾಟರ್ನ್ ಇಸ್ ಸೇಮ್, ಎಲ್ಲ ರೀತಿ ಇಲ್ಲಿ ನಿಮಗೆ 250 ಮಾರ್ಕ್ಸ್ ಇರುತ್ತೆ, 3 ಗಂಟೆ ಅವಧಿ ಇರುತ್ತೆ. ಅಗೇನ್ ಇಲ್ಲಿನೂ 20 ಕ್ವಶನ್ಸ್ಗಳನ್ನು ಅಲೌಟ್ ಮಾಡಿರ್ತಾರೆ. ಸೊ ಎಲ್ಲವೂ ಕಂಪಲ್ಸರಿ ಆಗಿನೇ ಬರಿಬೇಕಾಗುತ್ತೆ, ಯಾವುದೋ ಆಪ್ಷನ್ ಇರೋದಿಲ್ಲ. ಸೊ ಇದರಲ್ಲಿ ನಿಮಗೆ ಪಾಲಿಟಿ ಇರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ, ನೆಕ್ಸ್ಟ್ ಗವರ್ನೆನ್ಸ್ ಪಾರ್ಟ್ ಇರುತ್ತೆ. ಸೊ ಇದಕ್ಕೆ ಏನೇನು ರಿಸೋರ್ಸಸ್ಗಳನ್ನು ಓದಬೇಕು ನಾವು. ಸೊ ವೇಟೇಜ್ ಅಕಾರ್ಡಿಂಗ್ ಟು ಮತ್ತೆ 3 ಟಾಪಿಕ್ಸ್ ಇದಾವೆ. 3 ಟಾಪಿಕ್ ಅಲ್ಲಿ ಅದರ ತಕ್ಕಂತೆ 80ರಿಂದ 85 ಮಾರ್ಕ್ಸ್ಗಳು ವೇಟೇಜ್ ಇರುತ್ತೆ. ಸೊ ಪಾಲಿಟಿಕ್ ಆಲ್ರೆಡಿ ಹೇಳಿದೀವಿ ನಾವು, ಎಂ ಲಕ್ಷ್ಮೀಕಾಂತ್. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ ಕರೆಂಟ್ ಅಫೇರ್ಸ್ ಅನ್ನು ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಗವರ್ನೆನ್ಸ್ ಪಾರ್ಟ್ ಅಲ್ಲಿ ಸುಬ್ಬರಾವ್ ಅಂತೇಳಿ ಒಂದು ಬುಕ್ ಇದೆ. ಗವರ್ನೆನ್ಸ್ ಪಾರ್ಟಿಗೆ ಸುಬ್ಬರಾವ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಪಾಲಿಟಿ ಎಂ ಲಕ್ಷ್ಮೀಕಾಂತ್ ಬುಕ್ ಓದಿದ್ರೆ ನಿಮ್ಮ GS ಪೇಪರ್ 2 ಕಂಪ್ಲೀಟ್ ಆಗುತ್ತೆ. ಇಷ್ಟೇ ರಿಸೋರ್ಸಸ್ಗಳು ಇರೋದು. ಜೊತೆಗೆ ಎಲ್ಲದಕ್ಕೂ ಕರೆಂಟ್ ಅಫೇರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಅಂದ ತಕ್ಷಣ ನ್ಯೂಸ್ ಪೇಪರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ ಇಲ್ಲಿ. ಹಿಂದೂ ಪೇಪರ್ ಅಲ್ಲಿ ಬರ್ತಿರುವಂತದ್ದು ಅಥವಾ ಹಿಂದೂ ನಿಮಗೆ ಸಿಗದೇ ಇದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರ್ ಇದೆ. ಎರಡರಲ್ಲಿ ಒಂದು ನ್ಯೂಸ್ ಪೇಪರ್ನ ನೀವು ಅಪ್ಡೇಟ್ ಆದ್ರೆ, ಬಟ್ ಫಾರ್ ಮೇನ್ಸ್ಗೆ 2 ನ್ಯೂಸ್ ಪೇಪರ್ ಓದಿದ್ರೆ ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಯುವರ್ ಮೇನ್ಸ್. ಸೊ ಹಾಗಾಗಿ ದ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಈ 2 ನ್ಯೂಸ್ ಪೇಪರ್ ಅನ್ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಎಲ್ಲ ಮೇನ್ಸ್ ಟಾಪಿಕ್ ಕವರ್ ಆಗುತ್ತೆ. ಜೊತೆಗೆ ಇದು ನಿಮಗೆ ಪ್ರಿಲಿಮ್ಸಿಗೂ ಯೂಸ್ ಆಗ್ತಿರುತ್ತೆ. ಸೊ ಹಾಗಾಗಿ ಈ GS2 ಪೇಪರ್ ಅಲ್ಲಿ ಇಷ್ಟನ್ನು ನಾವು ಕವರ್ ಮಾಡಿದ್ರೆ ನಿಮ್ಮ ಪೇಪರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ GS3 ಇದೆ. ಸೊ GS ಪೇಪರ್ 3 ಅಲ್ಲಿನೂ ಅಗೇನ್ ಸೇಮ್ 250 ಮಾರ್ಕ್ಸ್ ಇರುತ್ತೆ, 3 hours ಟೈಮಿಂಗ್ ಇರುತ್ತೆ, 20 ಕ್ವಶನ್ಸ್ ಇರ್ತವೆ. ಸೊ ಇದರಲ್ಲಿ ಏನೇನು ಸಬ್ಜೆಕ್ಟ್ಗಳು ಬರ್ತವೆ, ಸೊ ಏನೇನು ಪ್ರಿಪೇರ್ ಆಗ್ಬೇಕು ನಾವು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಇದರಲ್ಲಿ ಒಟ್ಟಾರೆಯಾಗಿ 5 ಟಾಪಿಕ್ಗಳಿದಾವೆ.
5 ಟಾಪಿಕ್ಗಳು ಯಾವ್ಯಾವು ಅಂತಂದ್ರೆ, ಒಂದು ಎಕನಾಮಿಕ್ಸ್, ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ. ಈ 5 ಟಾಪಿಕ್ಸ್ ಕೆಲವೊಂದಿಷ್ಟು ಟೈಮಲ್ಲಿ ಎಕನಾಮಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಕೆಲವೊಂದು ಎಕಾಲಜಿ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಬಟ್ ಅಕಾರ್ಡಿಂಗ್ ಟು ದ ಪ್ಯಾಟರ್ನ್ ಪ್ರತಿಯೊಂದು ಟಾಪಿಕ್ ಅಲ್ಲಿನೂ 55ರಿಂದ 60 ಮಾರ್ಕ್ಸ್ಗಳು ಬಂದೇ ಬರ್ತವೆ ಕ್ವಶನ್ಸ್. ಸೊ ಹಾಗಾಗಿ ಎಲ್ಲ ಟಾಪಿಕ್ಸು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗ್ತವೆ. ಸೊ ಬಟ್ ಆಲ್ರೆಡಿ ಹೇಳಿರುವ ಹಾಗೆ ಎಕನಾಮಿಕ್ಸ್ಗೆ ನಾವು 11th ಮತ್ತು 12th NCERT ಬುಕ್ಸ್ಗಳಂತ ಹೇಳಿದ್ದೀವಿ. ಅದರಲ್ಲಿ 11th ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್, 12th ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿದ್ದೀವಿ. ಸೊ ಅಷ್ಟು ಅಪ್ಡೇಟ್ ಆದಮೇಲೆ ರಮೇಶ್ ಸಿಂಗ್ ಅಥವಾ ಸಂಜೀವ್ ವರ್ಮಾ ಈ 2 ಬುಕ್ಕಲ್ಲಿ ಒಂದನ್ನು ನಾವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದರೆ ಇದು ಎಕನಾಮಿಕ್ ಸಬ್ಜೆಕ್ಟ್ ಮುಗಿದು ಹೋಗುತ್ತೆ. ಬಟ್ ಇದರಲ್ಲಿ ಅತಿ ಹೆಚ್ಚು ನಾವು ಗಮನದಲ್ಲಿ ಇಡಬೇಕಾಗಿರೋದು ಏನು ಅಂತಂದ್ರೆ, ಎಕನಾಮಿಕ್ಸ್ ಅಂದ ತಕ್ಷಣ ಒಂದು ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್. ಸೊ ಇಷ್ಟನ್ನು ನಾವು ಪ್ರಿಪೇರ್ ಆದರೆ ಎಕನಾಮಿಕ್ ಸಬ್ಜೆಕ್ಟ್ ಡೀಲ್ ಆಗುತ್ತೆ. ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ನಿಮ್ಮ 9th ಮತ್ತು 10th NCERT ಬುಕ್ ಇದಾವೆ. ಇದರಲ್ಲಿ ಅರ್ಥ್ಕ್ವಿಕ್ಸ್ ಅಂದ್ರೆ ಏನು, ಸೈಕ್ಲೋನ್ಸ್ ಅಂದ್ರೆ ಏನು, ಫ್ಲಡ್ಸ್ ಅಂದ್ರೆ ಏನು, ಡ್ರಾಟ್ ಅಂದ್ರೆ ಏನು, ಎಲ್ಲ ರೀತಿಯಾದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬುಕ್ 9th ಮತ್ತು 10th ಟೆಕ್ಸ್ಟ್ ಬುಕ್ ಒಳಗಡೆ ಸಿಗ್ತಾನೋ ಅದನ್ನಷ್ಟು ನಾವು ಪ್ರಿಪೇರ್ ಆಗಿ ಕರೆಂಟ್ ಇಶ್ಯೂಸ್ ಅಲ್ಲಿ ಅಂದ್ರೆ ಈಗ ಪ್ರಸ್ತುತ ಸಮಯದಲ್ಲಿ ಯಾವ ಇಶ್ಯೂಸ್ಗಳಿದಾವೆ, ಏನು ಫ್ಲಡ್ ಆಗಿದಾವೆ, ಅದಕ್ಕೆ ಕಾರಣಗಳೇನು, ಅವೆಲ್ಲವೂ ನಾವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅಷ್ಟನ್ನು ಓದಿದ್ರೆ ನಿಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಗಿದೋಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಆಲ್ರೆಡಿ ಹೇಳಿರುವ ಹಾಗೆ ಪ್ರಿಲಿಮ್ಸ್ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಜೊತೆಗೆ ಟೆಕ್ನಾಲಜಿ ಪಾರ್ಟನ್ನು ನಾನು ಪೇಪರಿಂದ ಅಂತ ಹೇಳಿದ್ದೀವಿ. ದ ಹಿಂದೂ ಪೇಪರ್ದು ಎವ್ರಿ ಸಂಡೇ ಪೇಪರ್ ಏನಿರುತ್ತೆ, ಹಿಂದೂದ ಎವ್ರಿ ಸಂಡೇ ಬರ್ತಿರುವಂಥ ಪೇಪರ್ ಏನಿದೆ ಅದರಲ್ಲಿ ಕಂಪ್ಲೀಟ್ ಟೆಕ್ನಾಲಜಿ ಬೇಸ್ಡ್ ಮೇಲೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸ್ ಮೇಲೆ ಪೇಪರನ್ನು ಕವರ್ ಮಾಡಿರ್ತಾರೆ. ಸೊ ಅಷ್ಟನ್ನು ಪ್ರಿಪೇರ್ ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಗಿಯುತ್ತೆ. ಸೊ ಎಕಾಲಜಿ ನಾವು ಆಲ್ರೆಡಿ ಹೇಳಿದ್ದೀವಿ ಪ್ರಿಲಿಮ್ಸಿಗೆ ಶಂಕರ್ IAS ಅಂತೇಳಿ. ಇದು ಒಂದೇ ಬುಕ್ಕನ್ನು ನಾವು ಥರೋವಾಗಿ ಪ್ರಿಪೇರ್ ಆದರೆ ಎಕಾಲಜಿ ಟಾಪಿಕ್ಕು ಮುಗಿಯುತ್ತೆ. ನೆಕ್ಸ್ಟ್ ಇಂಟರ್ನಲ್ ಸೆಕ್ಯೂರಿಟಿಗೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್. ಸೊ ನೇಬರ್ಹುಡ್ ರಿಲೇಷನ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಗೊತ್ತಾಗಬೇಕಿರುತ್ತೆ. ಸೊ ಇದನ್ನು ಸಹ ನಮಗೆ ಕಂಪ್ಲೀಟ್ ಆಗಿ ಕರೆಂಟ್ ಇವೆಂಟ್ಸ್ ಮೇಲೆ ಕೇಳ್ತಿರ್ತಾರೆ. ಸೊ ರೀಸೆಂಟ್ ಇಶ್ಯೂಸ್ ಮೇಲೆ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಕರೆಂಟ್ ಇಶ್ಯೂಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಯುವರ್ ಮೇನ್ಸ್ ಟಾಪಿಕ್ ಆಗಿರುತ್ತೆ. ಸೊ ಹಾಗಾಗಿ ಈ GS ಪೇಪರ್ 3 ನಿಮಗೆ ಇಷ್ಟು ಸಬ್ಜೆಕ್ಟ್ಸನ್ನು ನೀವು ಡೀಲ್ ಮಾಡಿದರೆ ನಿಮ್ಮ ಪೇಪರ್ 3 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ GS 4. GS 4 ನಿಮಗೆ 3 ಸೆಕ್ಷನ್ಸ್ಗಳು ಇದಾವೆ. ಮತ್ತೆ ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್. ಸೊ ಇದರಲ್ಲಿನೂ ಸಹ ನಿಮಗೆ 20 ಕ್ವಶನ್ಸ್ ಇರ್ತವೆ, 250 ಮಾರ್ಕ್ಸ್ ಇರ್ತವೆ, 3 hours ಟೈಮ್ ಇರುತ್ತೆ. ಸಾರಿ 20 ಕ್ವಶನ್ ಅಲ್ಲ, ಇಲ್ಲಿ ನಿಮಗೆ 14ರಿಂದ 15 ಕ್ವಶನ್ಸ್ಗಳು ಇರ್ತವೆ, ಎಲ್ಲವೂ ಕಂಪಲ್ಸರಿ ಆಗಿರುತ್ತೆ. ಸೊ ಇದರಲ್ಲಿ ಏನಿರುತ್ತೆ, ಇದು ಕಂಪ್ಲೀಟ್ ಆಗಿ ನಿಮಗೆ GS 4 ಪೇಪರ್ ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆಪ್ಟಿಟ್ಯೂಡ್ ಬೇಸ್ ಮೇಲೆ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಕೇಸ್ ಸ್ಟಡೀಸ್ ಕೊಡ್ತಾರೆ. ಕೇಸ್ ಸ್ಟಡೀಸ್ ಅಂದಾಗ ರೀಸೆಂಟ್ ಇಶ್ಯೂನೇ ತಗೋಬಹುದು. ನೀವು ಒಂದು ಇನ್ಸಿಡೆಂಟ್ಗಳನ್ನು ಕೊಟ್ಟು ಆ ಜಾಗದಲ್ಲಿ ನೀವಿದ್ರೆ, ನೀವು ಡಿಸ್ಟ್ರಿಕ್ಟ್ ಆಫೀಸರ್ ಆದಾಗ ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿರುತ್ತೆ. ಆ ಪ್ರಾಬ್ಲಮ್ ನಿಮ್ಮ ಹತ್ರ ಬಂದಾಗ ನೀವು ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಈ ಸ್ಟಡೀಸ್ಗಳ ಕಂಡಕ್ಟ್ ಆಗಿರ್ತವೆ, ಈ ಕ್ವಶನ್ಸ್ಗಳ ಫ್ರೇಮ್ ಮಾಡಿರ್ತವೆ. ಸೊ ಹಾಗಾಗಿ ಈ ಕೇಸ್ ಸ್ಟಡೀಸಲ್ಲಿ ನಿಮಗೆ 130 ಮಾರ್ಕ್ಸ್ಗಳು ಬರ್ತವೆ. ಈ ಸ್ಟ್ಯಾಟಿಕ್ ಪೋರ್ಷನ್ ಆಫ್ ಎಥಿಕ್ಸ್ ಒಳಗಡೆ 120 ಮಾರ್ಕ್ಸ್ಗಳು ಬರ್ತವೆ. ಸೊ ಈ ಸ್ಟ್ಯಾಟಿಕ್ ಅಲ್ಲಿ ನಿಮಗೆ ರೆಫರೆನ್ಸ್ ಬುಕ್ ಇರೋದು ಸುಬ್ಬಾರಾವ್. ಈ ಸುಬ್ಬಾರಾವ್ ಬುಕ್ ಒಳಗಡೆ ಕೇಸ್ ಸ್ಟಡೀಸು ಇದಾವೆ, ಜೊತೆಗೆ ಸ್ಟ್ಯಾಟಿಕ್ ಪೋರ್ಷನ್ ಇದಾವೆ. ಈ ಎರಡನ್ನ ನೀವು ಈ ಬುಕ್ ಒಳಗಡೆ ಕವರ್ ಮಾಡ್ಬೋದು. ಸೊ ಎಲ್ಲ ಕ್ವಶನ್ಸು ಮ್ಯಾಂಡೇಟರಿ ಇರ್ತವೆ, ಕಂಪಲ್ಸರಿ ಬರೀಲೇಬೇಕಾಗತ್ತೆ. ಯಾವ ಕ್ವಶನ್ಸು ಮಿಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಆಪ್ಷನ್ಗಳು ನಮಗೆ ಇಲ್ಲ. ಸೊ ಹಾಗಾಗಿ ಆಲ್ ದ ಕ್ವಶನ್ಸ್ ಆರ್ ಮ್ಯಾಂಡೇಟರಿ ಆಗಿರ್ತವೆ. ಸೊ ಇಷ್ಟು ರಿಸೋರ್ಸಸ್ಗಳನ್ನು ನಾವು ಓದಿದ್ರೆ ನಿಮ್ಮ GS ಪೇಪರ್ ಕಂಪ್ಲೀಟ್ ಆಗುತ್ತೆ. ಸೊ ಥರ್ಡ್ ಸ್ಟೇಜಲ್ಲಿ ನಾವು ಇವಾಗ ಆಪ್ಷನಲ್ ಪೇಪರ್ ಇರ್ತವೆ ನಿಮಗೆ. ಸೊ
ಆಪ್ಷನಲ್ಸ್ ಒಳಗಡೆ ನಮಗೆ 2 ಪೇಪರ್ಗಳು ಇರ್ತವೆ, ಪೇಪರ್ 1 ಮತ್ತೆ ಪೇಪರ್ 2. ಸೊ ಇಲ್ಲಿ ಏನು ತಗೋಬೇಕು, ನಾವು ಏನನ್ನು ಆಯ್ಕೆ ಮಾಡಬೇಕು, ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡಿದರೆ ಸ್ಕೋರ್ ಆಗುತ್ತೆ. ಸೊ ಆ ರೀತಿ ಗೊಂದಲಗಳಿರೋದು ಸಹಜ ನಮಗೆ. ಸೊ ಹಾಗಾಗಿ ಇದರಲ್ಲಿ ನೀವು ಯಾವುದೇ ಆಪ್ಷನಲ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಪ್ರೀವಿಯಸ್ ಇಯರ್ ಪೇಪರ್ಸ್ಗಳನ್ನು ನೋಡಿ. ಪ್ರೀವಿಯಸ್ ಇಯರ್ ಪೇಪರ್ಗಳನ್ನು ನೋಡಿ ನಿಮ್ಮ ಇಂಟ್ರೆಸ್ಟ್ ಏನಾದ್ರು ಅದಕ್ಕೆ ಇತ್ತು ಅಂತಂದರೆ, ಅಥವಾ ನೀವು ಪ್ರೀವಿಯಸ್ ಟೈಮಲ್ಲಿ ನಿಮ್ಮ ಡಿಗ್ರಿ ಲೆವೆಲಲ್ಲಿ PUCಯಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ಸನ್ನು ಓದಿರ್ತೀರಿ, ಸೊ ಅದ್ರ ನಾಲೆಜ್ ನಿಮಗೆ ಇತ್ತು ಅಂತಂದರೆ ಆ ಸಬ್ಜೆಕ್ಟ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾಕಂತಂದರೆ ಇಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಒಂದೇ ಆಪ್ಷನಲ್ ಪೇಪರಲ್ಲಿ ನಿಮಗೆ 500 ಮಾರ್ಕ್ಸ್ಗಳು ಬರ್ತವೆ. ಸಬ್ಜೆಕ್ಟ್ ಒಂದೇ, ಬಟ್ ಪೇಪರ್ 2 ಇರ್ತವೆ, ಪೇಪರ್ 1 ಮತ್ತೆ ಪೇಪರ್ 2. ಸಬ್ಜೆಕ್ಟ್ ಒಂದೇ, ಬಟ್ ಅದೇ ಸಬ್ಜೆಕ್ಟ್ಸಲ್ಲಿ 2 ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡಿರ್ತೀವಿ ನಾವು. ಸೊ ಯೂಶಲಿ ಪೇಪರ್ 1 ಥಿಂಕರ್ಸ್ ಪಾರ್ಟ್ ಮೇಲೆ ಇರುತ್ತೆ, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಮೇಲೆ ಇರುತ್ತೆ, ಅಥವಾ ಬೇರೆ ವಿಷಯಗಳ ಕುರಿತಾಗಿ ಇರುತ್ತೆ. ಸೊ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರಲ್ಲಿ ಪೇಪರ್ 1 ಅಲ್ಲಿ 250 ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಪೇಪರಲ್ಲಿ 250 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಒಟ್ಟಾರೆ 8 ಕ್ವಶನ್ಗಳು ಇರ್ತವೆ. 8ರಲ್ಲಿ ನಾವು ಪ್ರತಿಯೊಂದು ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಲ್ಲಿ, ಇಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ, ಇಲ್ಲಿನೂ ಸಹ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಲ್ಲಿ ಫ್ರೇಮ್ ಆಗಿರ್ತಾವೆ ಕ್ವಶನ್. ಸೊ ಪ್ರತಿಯೊಂದು ಪಾರ್ಟಲ್ಲಿ ಮಿನಿಮಮ್ 2 ಕ್ವಶನ್ ಇಟ್ಕೊಂಡು ಒಟ್ಟಾರೆಯಾಗಿ 5 ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪಾರ್ಟ್ ಎ ಅಲ್ಲಿ 4 ಕ್ವಶನ್ ಇರ್ತವೆ, ಪಾರ್ಟ್ ಬಿ ಅಲ್ಲಿ 4 ಕ್ವಶನ್ ಇರ್ತವೆ. ಅದೇ ರೀತಿ ಇಲ್ಲಿನೂ 4 ಕ್ವಶನ್ ಇರ್ತವೆ, ಪಾರ್ಟ್ ಬಿ ಅಲ್ಲಿನೂ 4 ಕ್ವಶನ್ಸ್ ಇರ್ತವೆ. ಸೊ ಇದರಲ್ಲಿ ಮಿನಿಮಮ್ 2, ಇದರಲ್ಲಿನೂ ಮಿನಿಮಮ್ 2, ಈ ರೀತಿ ಮಿನಿಮಮ್ 2 ಕ್ವಶನ್ಸ್ಗಳನ್ನು ಬರೆದಾದ್ಮೇಲೆ ಒಂದು ಸೆಕ್ಷನಿಂದ 1 ಕ್ವಶನ್ನ ನೀವು ಎಕ್ಸ್ಟ್ರಾ ಬರಿಬೇಕಾಗತ್ತೆ. ಯಾಕಂದರೆ ಒಟ್ಟಾರೆ ನೀವು ಇಲ್ಲಿ 5 ಕ್ವಶನ್ಸ್ಗಳನ್ನು ಬರಿಬೇಕಾಗತ್ತೆ. ಔಟ್ ಆಫ್ 8 ಕ್ವಶನ್, 8 ಕ್ವಶನ್ ಒಳಗಡೆ 5 ಕ್ವಶನ್ಸ್ಗಳನ್ನು ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ 2 ಕ್ವಶನ್, ಇಲ್ಲಿ 2 ಕ್ವಶನ್, 4 ಆಯಿತು ಅಂತಂದಾಗ ಅಟ್ಲೀಸ್ಟ್ 2 ಪಾರ್ಟ್ ಒಳಗಡೆ ಒಂದು ಪಾರ್ಟಿಂದ 1 ಕ್ವಶನ್ನ ಆಯ್ಕೆ ಮಾಡಿ ಅದರಿಂದ ಇನ್ನೊಂದು ಕ್ವಶನ್ನ ಬರಿಬೇಕಾಗತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ಪಾರ್ಟಲ್ಲಿ ಫಸ್ಟ್ ಕ್ವಶನ್ ಕಂಪಲ್ಸರಿ ಇರುತ್ತೆ, ಅದನ್ನು ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಉಳಿದಿರುವಂತೆ 4 ಕ್ವಶನ್ ಒಳಗಡೆ 2ಅನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 250 ಮಾರ್ಕ್ಸ್ ಇರುತ್ತೆ, 3 ತಾಸುಗಳ ಅವಧಿ ಇರುತ್ತೆ, ಇಲ್ಲಿನೂ 3 ತಾಸುಗಳ ಅವಧಿ ಇರುತ್ತೆ. ಸೊ ಒಟ್ಟಾರೆಯಾಗಿ ಆಪ್ಷನಲ್ ಪೇಪರಿಂದಾನೇ ನಿಮಗೆ 500 ಮಾರ್ಕ್ಸ್ಗಳು ಕವರ್ ಆಗ್ತಾ ಇರ್ತವೆ. ಸೊ ಆಪ್ಷನಲ್ ಒಟ್ಟಾರೆಯಾಗಿ UPSCಯಲ್ಲಿ 28 ಆಪ್ಷನಲ್ ಸಬ್ಜೆಕ್ಟ್ಗಳು ಇದಾವೆ. ಸೊ 28ರಲ್ಲಿ ನಿಮಗೆ ಯಾವ್ದು ಇಚ್ಛೆ ಇರುತ್ತೋ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ, ಯಾವುದರಿಂದ ನೀವು ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು ಅಂತ ಅನ್ಸುತ್ತೋ ಅಂಥ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿ 2 ಪೇಪರ್ಗಳನ್ನು ಬರಿಬೇಕಾಗತ್ತೆ. ಸೊ ಹಾಗಾಗಿ ಇಷ್ಟು ನಿಮಗೆ ಆಪ್ಷನಲ್ ಪೇಪರ್ದಾಗತ್ತೆ. ಸೊ ಈ ಆಪ್ಷನಲ್ ಪೇಪರ್ ಹಾಗಾದರೆ ಈ IAS ಮೇನ್ಸಲ್ಲಿ ನಾವು ಅತಿ ಹೆಚ್ಚು ಸ್ಕೋರಿಂಗ್ ಯಾವುದಾಗತ್ತೆ, ಅಥವಾ ಅತಿ ಹೆಚ್ಚು ಸ್ಕೋರ್ ಮಾಡಬೇಕು ಅಥವಾ ಸಕ್ಸಸ್ ಆಗಬೇಕು ಅಂತಂದರೆ ಯಾವ ಸಬ್ಜೆಕ್ಟ್ಸನ್ನು ನಾವು ಫೋಕಸ್ ಮಾಡಿದರೆ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಮಾಹಿತಿ. ಒಂದು ಎಸ್ಸೆ, ಇನ್ನೊಂದು ಎಥಿಕ್ಸ್, ಥರ್ಡ್ ಒನ್ ನಿಮ್ಮ ಆಪ್ಷನಲ್ ಪೇಪರ್. ಸೊ ಈ 3ಅನ್ನು ನಾವು ಫೋಕಸ್ ಮಾಡಿದ್ದೇ ಆದಲ್ಲಿ ನಿಮ್ಮ UPSC ಹಾದಿ ಬಹಳ ಸುಲಭ ಆಗ್ಬೋದು. ಕಾರಣ ಏನಂತಂದರೆ GS 1, 2, 3 ಈ 3 ಪೇಪರ್ಸಲ್ಲಿ ನಿಮಗೆ 9ರಿಂದ 12 ಸಬ್ಜೆಕ್ಟ್ ಒಳಗೂ ಬರ್ತಿರ್ತವೆ. ಬಟ್ ಆದರೆ ಈ ಆಪ್ಷನಲಲ್ಲಿ ನಾವು ಓದಬೇಕಾಗಿರೋದು ಒಂದೇ ಸಬ್ಜೆಕ್ಟ್, ಬಟ್ ಆದರೆ ಡೆಪ್ತ್ ಅನಾಲಿಸಿಸ್ ಇರುತ್ತೆ. ಎಥಿಕ್ಸಿಗೆ ನಾವು ಓದಬೇಕಾಗಿರೋದು ಒಂದೇ ಬುಕ್ಕು. ಅಗೇನ್ ಎಸ್ಸೆಗೆ ನಾವು ಕಾಂಬಿನೇಷನ್ ಆಫ್ ಆಲ್ ದ ಸಬ್ಜೆಕ್ಟ್ಸ್, ಎಲ್ಲ ಡೈಮೆನ್ಷನ್ಸ್ಗಳನ್ನು ಇಟ್ಕೊಂಡು ನಾವು ಎವ್ರಿ ವೀಕ್ ಒಂದೊಂದು ಎಸ್ಸೆ ಬರ್ಕೊಂತ ಹೋದ್ರೂ ಎಸ್ಸೆ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಓದಲೇಬೇಕನ್ನುವ ಹಾಗಿಲ್ಲ. ಸೊ ಇದರಲ್ಲಿ ನಾವು ಅತಿ ಕಡಿಮೆ ಟೈಮಲ್ಲಿ ಅತಿ ಹೆಚ್ಚು ಸ್ಕೋರ್ಗಳನ್ನು ಮಾಡುವಂಥ ಅವಕಾಶ ಈ 3 ಸಬ್ಜೆಕ್ಟ್ಸ್ಗಳಿಗೆ ಇದ್ದಾವೆ. ಸೊ ಹಾಗಾಗಿ ಉಳಿದಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಸೇರಿ ನಿಮಗೆ ಸಿಗ್ತಿರೋದು ಕೇವಲ 750 ಮಾರ್ಕ್ಸ್. ಈ 3 ಸಬ್ಜೆಕ್ಟ್ಸಿಂದನೇ ನಿಮಗೆ ಸಿಗ್ತಿರೋದು 1000 ಮಾರ್ಕ್ಸ್. ಸೊ ಹಾಗಾಗಿ ಒಟ್ಟಾರೆಯಾಗಿ ನಿಮ್ಮ IAS ಮೇನ್ಸ್ ಪೇಪರ್ 1750 ಮಾರ್ಕ್ಸಿಗೆ ಇರುತ್ತೆ. ಸೊ ಈ 1750 ಮಾರ್ಕ್ಸ್ ಅಂದರೆ ಒಟ್ಟಾರೆ 7 ಸಬ್ಜೆಕ್ಟ್ಗಳಾಗ್ತವೆ, ಇನ್ಕ್ಲೂಡಿಂಗ್ ನಿಮ್ಮ ಆಪ್ಷನಲ್. ಸೊ ಫಸ್ಟ್ 2 ಪೇಪರ್ ಕ್ವಾಲಿಫೈಯಿಂಗ್ ಅಂತ ಹೇಳಿದ್ದೀವಿ. ನೆಕ್ಸ್ಟ್ 7 ಸಬ್ಜೆಕ್ಟ್ಸಿಂದ ಒಟ್ಟಾರೆ 1750 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು ಅತಿ ಹೆಚ್ಚು ಸ್ಕೋರ್ಗಳನ್ನು ಮಾಡಿದರೆ ನಿಮ್ಮ IAS ಹಾದಿ ಸುಲಭ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಪಾಸ್ ಆದಮೇಲೆ ನೀವು ಡೈರೆಕ್ಟಾಗಿ ಇಂಟರ್ವ್ಯೂ ಕರೀತಾರೆ. ಸೊ ಇಲ್ಲಿ 1:2 ನಿಮ್ಮ ಪ್ರಿಲಿಮ್ಸಲ್ಲಿ 1:12.5 ರೇಷಿಯೋದಲ್ಲಿ ಮೇನ್ಸಿಗೆ ಸೆಲೆಕ್ಟ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ ಮೇನ್ಸ್ ಆದಮೇಲೆ 1:2.5 ರೇಷಿಯೋದಲ್ಲಿ ಇಂಟರ್ವ್ಯೂ ಕಾಲ್ಫಾರ್ಮ್ ಆಗುತ್ತೆ. ಸೊ ನೀವು 2.5 ರೇಷಿಯೋದಲ್ಲಿ ಬರಬೇಕು ಅಂತಂದರೆ ಈ 1750 ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ 12.5 ರೇಷಿಯೋದಲ್ಲಿ ನೀವು ಬರೋದು ಬಹಳ ಈಸಿ. ಬಟ್ ಆದರೆ ಈ 2.5 ರೇಷಿಯೋದಲ್ಲಿ ಬರಬೇಕು ಅಂದರೆ ನಿಮ್ಮ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಭಾಳ
ಚೆನ್ನಾಗಿ ಗೊತ್ತಿರಬೇಕಾಗತ್ತೆ, ನಿಮ್ಮ ಆನ್ಸರ್ ರೈಟಿಂಗ್ ಬೇಕಾಗುತ್ತೆ, ರಿಪ್ರೆಸೆಂಟೇಷನ್ ಆಫ್ ಆನ್ಸರ್ ಬೇಕಾಗುತ್ತೆ. ಸೊ ನಾಲೆಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ನಂತರ ನಿಮಗೆ ಲಾಸ್ಟ್ ಥರ್ಡ್ ಸ್ಟೇಜಲ್ಲಿ ಬರೋದೇನು ಅಂತಂದರೆ, ಮೇನ್ಸ್ ಆದ ನಂತರ ಇಂಟರ್ವ್ಯೂ ಬರುತ್ತೆ. ಸೊ ಆ ಇಂಟರ್ವ್ಯೂ ಅಲ್ಲಿ ನಿಮಗೆ ಒಟ್ಟಾರೆಯಾಗಿ 275 ಮಾರ್ಕ್ಸ್ಗಳು ಇರ್ತವೆ. ಸೊ ಈ ಇಂಟರ್ವ್ಯೂ ಅಲ್ಲಿ ಏನು ಕೇಳ್ತಾರೆ, ಹೇಗೆ ಕೇಳ್ತಾರೆ, ಸೊ ಏನನ್ನು ನಾವು ಪ್ರಿಪೇರ್ ಆಗಬೇಕನ್ನೋದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಪೇಜು ಇದೆ, ಟೆಲಿಗ್ರಾಮ್ ಇದೆ, ವಾಟ್ಸಪ್ ಇದೆ, ಹಾಗೆಯೇ ಪ್ಲೇಸ್ಟೋರ್ ಒಳಗಡೆ ನಮ್ಮ ಮೇರು ಆ್ಯಪ್ ಅಂತಲೂ ಇದೆ. ಮೇರು IAS ಆ್ಯಂಡ್ KS ಸ್ಟಡಿ ಸೆಂಟರ್ ಧಾರವಾಡ ಅನ್ನುವಂಥ ಆ್ಯಪ್ಗಳನ್ನು ನೀವು ಆ್ಯಪನ್ನು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ, ಅದರಲ್ಲಿನೂ ನಮ್ಮ ಎಲ್ಲ ವೀಡಿಯೋಸ್ಗಳು ನಿಮಗೆ ಅವೈಲೇಬಲ್ ಇರ್ತವೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಏನಾದ್ರು ಇನ್ನೂ ಸಜೆಷನ್ಸ್ಗಳನ್ನು ನಮಗೆ ಕೊಡೋ ಹಾಗಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.